ಅವರು ಒಂದು ಹೋರಾಟ ಹಮ್ಮಿಕೊಂಡಿದ್ದು. ನಾವು ಕೆಲವು ಓಣಿಗಳು ರೈತರು ಎಷ್ಟು ಕಷ್ಟಪಡ್ತಾರೆ, ಕೆಳಗಿಂದ ಹೊತ್ತು ಬರಬೇಕಾದ್ರೆ ಒಂದು ಒಂದು ಭತ್ತ ಆಗಲಿ ಕಬ್ಬಾಗಲಿ ಸಾಗಿಸ್ಬೇಕಾದ್ರೆ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಮಾದಗಳ್ಳಿಯವರು ನಮ್ಮ ರೈತ ಸಂಘಕ್ಕೆ ಸೇರ್ಪಡೆ ಆದರು. ಕೃಷ್ಣೇಗೌಡರು ಎಂಬವರು ರೈತ ಮುಖಂಡರು. ಅವರು ನಮ್ಮ ಸದನಕ್ಕೆ ಸೇರಿದಾಗ ನಾವು ಟಿ ನರಸೀಪುರದ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಅವ್ರ ಹತ್ರ ಕರ್ಕೊಂಡೋರು. ಈ ಥರ ಸಮಸ್ಯೆ ಇದೆ ನಮ್ಮ ರೈತರಿಗೆ, ನಮಗೆ ಓಣಿ ಒತ್ತುವರಿ ಮಾಡಿಕೊಡ್ಬೇಕು, ರೋಡ್ ಇಲ್ಲ ಅಂತ ಹೇಳಿದ್ರು. ರೋಡು ಒತ್ತುವರಿ ಮಾಡಿಕೊಡ್ಬೇಕು, ನಾವು ಸುಮಾರು ಒಂದು ಕಿಲೋಮೀಟ್ರ್ ದೂರದಿಂದ ಬರಬೇಕು, ನಮ್ಗೆ ತುಂಬ ಕಷ್ಟ ಆಯ್ತದೆ ಅಂತ ಕಣ್ಣೀರಲ್ಲಿ ಕೈ ತೊಳಿತಿದ್ರು ಪಾಪ. ಆಗ ನಾವು ನಮ್ಮ ಕರೇಟಿ ಕುಮಾರಸ್ವಾಮಿ ತಾಲೂಕು ಅಧ್ಯಕ್ಷರಾದಂಥ ಅಧ್ಯಕ್ಷರಿಗೆ ತಿಳಿಸಿದಾಗ ನಾವು ಮಾಡಿಕೊಡ್ಮ ಬಿಡಿ ಅಂದ್ಬಿಟ್ಟು ತಹಸೀಲ್ದಾರ್ಗೆ ಮನವಿ ಕೊಟ್ಟು ನಾವು ಈಗ ಕೊಟ್ಟು 6-7 ತಿಂಗಳಾಯಿತು. ಈಗ ಕಾರ್ಯರೂಪದಲ್ಲಿ ಬಂದು ಕೆಲಸ ಆಯ್ತದೆ. ಆದರೆ ನಮ್ಮ ರೈತ ಸಂಘಕ್ಕೆ ಬಂದಿದ್ದು ನಾವೊಬ್ಬರು ಸೇವೆ ಮಾಡೋಕ್ಕೆ ನಿಂತಿರ್ತೀವಿ ಹೊರತು ನಾವು ಬೇರೆ ಉದ್ದೇಶ ಇಲ್ಲ. ಈಗ ನೋಡಿ ಎಷ್ಟು 16 ಜನಕ್ಕೆ 106 ಜನಕ್ಕೆ ಅನುಕೂಲ ಆಯ್ತದೆ. ಎಷ್ಟು ದೂರದಿಂದ ಬರ್ತಾಯಿದ್ರು, ಒಂದು ಮೇವು ತರಬೇಕಾದ್ರೂ ತುಂಬ ಕಷ್ಟ. ಇನ್ನೊಬ್ಬರು ಜಮೀನಲ್ಲಿ ಬೈತಿದ್ರು, ಖರಾಬು ಬೇರೆ ಜಮೀನಿನಲ್ಲಿ ಅವರು ಖರಾಬ್ ಜಮೀನೇ ಹೊಸ ಮಾಡ್ಕೊಂಡು ನಡೆಸ್ಕೊಡ್ತಿರ್ಲಿಲ್ಲ. ಗೋರ್ಮೆಂಟ್ ಈಗ ತಿಳುವಳಿಕೆ ಕೊಟ್ಟು ಅವ್ರಿಗೆ ಕೆಲಸ ಮಾಡಿಕೊಟ್ಟಿರೋದಕ್ಕೆ ಅಧಿಕಾರಿಗಳು ನಾವು ರೈತ ಸಂಘ ಚಾವಟಿ ಕಟ್ಟಿ ಬೀಸೋದಕ್ಕೆ ಅವರು ಬಂದು ಕರೆಕ್ಟಾಗಿ ಅವ್ರಿಗೆ ಗುರ್ತು ತೋರಿಸ್ಕೊಟ್ಟು ಒಂದು ರೋಡ್ ಮಾಡಿಕೊಟ್ಟಿದ್ದಾರೆ. ಈಗ ಒಬ್ರಿಗಲ್ಲ 16 ಜನಕ್ಕೆ 106 ಜನಕ್ಕೆ ಅನುಕೂಲ ಆಯ್ತದೆ. ಇದು ಬಾಡಿಗೆ ಏನಾಯಿತು, ಜಮೀನಿಗೂ ಡಿಮ್ಯಾಂಡ್ ಆಯ್ತದೆ. ರೋಡ್ ಬಿಟ್ಟರೆ ಅವ್ರ ಜಮೀನಿಗೆ ನಾಳೆ ದಿವಸ 10,000 ಹೋಗೋದು ಜಮೀನು 20,000 ಮುಂಚೆ ಹೋಗೋದು 1,00,000 ಹೋಯ್ತದೆ. ಅದನ್ನು ತಿಳ್ಕೋಬೇಕು. 10ರಿಂದ ಹೆಚ್ಚು ಕಟ್ಕೊಂಡು ನಾವು ಕರ್ನಾಟಕ ರಾಜ್ಯ